ಸಿಗರೇಟ್ ಇಲ್ಲ ಸುಮ್ಮನೆ ಅವರ ಬರ್ರಿ ಭಾಳ ದಿವ್ಸಕ್ಕೆ ಭೇಟಿ ಆದ್ರಲ್ಲ ಆರಾಮ ಬಾಮಲ್ಲು ನಿಮ್ಮ ಮನ್ಯಾಗ ಬಚ್ಚಲ್ದಾಗತ್ತಿ ಮಳೆ ಆಗೈತಿಲ್ರಿ ನಿಮ್ಮ ಮನ್ಯಾಗ ಆಗಿದ್ರೆ ನಮ್ಮ ಮನ್ಯಾಗೂ ಆಕೈತಿ ನಮ್ಮ ಮನ್ಯಾಗ ಅಡಿಗೆ ಮನ್ಯಾಗ ಆಕತ್ತೇವ ಅದೊಂದಿಟ್ಟು ಸೋರ್ತ ಅವಾಗ ಗೊತ್ತಾಗತ್ತೆ ಮಳೆ ಆರಾಮದಿಲ್ಲ ಇವ ಉಪ್ಪಿಡಿ ತಿಂದೆ ಸಾಕ್ಬಿಡದಿಲ್ಲ ಮತ್ತು ಸಿರೋಳ ಲಕ್ಷ್ಮವಿನ ಬಸರಾಗ ಹೇಳತ್ತಲ್ಲ ಮಲ್ಲು ನಿನ್ನೇನು ಆಗಿ ಹೇಳತ್ತವ ನನಗೆ ಗೊತ್ತೇ ಇಲ್ವಲ್ಲ ಮತ್ತು ನೀ ಆದಾಗ ಆಕಿಗೆ ಹೇಳಿದ್ದೇನು ಹೇಳಿರಕ್ಕಿಲ್ಲ ಅದು ಹೋಗ್ಲಿ ಬಿಡು ಇದು ಅಪ್ಪರು ಕಾರ್ ಗಾಡಿ ತೊಗೊಂಡು ಕೋಟಿಗೆ ಬತ್ತ ಮತ್ತು ಅದು ಚಾವಿ ಕೊಡವ ಇವ ಲಘು ಹೋಗ್ಬೇಕು ಅಲ್ಲಿ ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನ ಹಿತ್ತಲ ಗಿಡದಾಗ ಹಣ್ಣಿಟ್ಟುಕೊಂಡು ಕಾಡಿಗೆ ಹುಡುಕಾಕ ಹೊಂಟೀನಲ್ಲ ನಾನೆಂಥ ದಡ್ಡಿ ಅಂತೀನಿ ಹೆಂಗೋ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ ಇದೇ ಚಾನ್ಸನ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು ಏನು ಮಗ ಲಡ್ಡು ಬಂದು ಬಾಯಕ್ಕೆ ಬಿತ್ತ ಯವ್ವ ಕಾಯಂ ಚಟನ ಐತಣ ಇಲ್ವಲ್ಲ ಮಲ್ಲು ಒಬ್ಬ ಬಗ್ಗೆ ಮಾತಾಡೋದಳ ಇವ ಹಸರುಗಳಿಗಿತ್ತು ಇವು ಆರಾಮಾಗತ್ತದ ಕೊಡ್ತಾರೆ ಇದ ನಿಂದಿರ್ತದ ಇನ್ನು ಅದು ನಿಂದ್ರಂಗಿಲ್ಲ ಅದ್ರ ಅವಶ್ಯಕತೆ ನಿನಗೆ ತಾನೇ ಇರೋದು ಮೊದಲು ಇತ್ತೇವ್ ನನಗೆ ಸಿಕ್ಕಂಗ ಜಾಡಿಸ್ತಿತ್ತು ಅವಾಗ ತಗೋತಿದ್ನ ಕಡಿಮೆ ಆಗೈತಿ ಈಗ ಅವಾಗ ಒಡ್ಡು ಗಂಟ್ಲೆ ಜಿಗುತ್ತಿತ್ತು ನೋಡಿ 2 ಎಕರೆ ತಗೋದ್ಬಿಟ್ಟಿತ್ತು ನಿಮ್ಮ ಮನೆ ಕಡೆ ಬಂದಂಗಿಲ್ಲ ಒಡ್ಡು ಎತ್ತರಿಗೆ ಹಾಕಿರ್ಲಿಲ್ಲ ನೀವು ಅತ್ತ ಬಂದಿಲ್ಲ ಬಿ ಅದು ಸುರೋಳ ಲಕ್ಷ್ಮ ಅವ್ರ ಮನೆಗಿತ್ತು ಹೋಗಿತ್ತು ನೋಡಲ್ಲಿ ತುಂಬಿತ್ತು ಅದೊಟ್ಟು ಅಕ್ಕಿ ಪರಿಸ್ಥಿತಿ ತೊಳೆದೆಲ್ಲ ಸ್ವಚ್ಛ ಮಾಡ ಅಲ್ಲಿಗಿನ ಹಚ್ಚಿ ತೊಳೆದ ಇದು ಯಾವ ಚಾವಿ ಒಳಗಿದೆ ಹೋಗಿ ತಗೋ ಮಲ್ಲು ಅದು ಹೆಂಗೆ ಬೇ ಕೆಲಸದವ್ರ ಮನೆ ಒಳಗೆ ಕರ್ಕೊಳ್ಳೋ ತಪ್ಪಾಕತ್ತೇವ ನೀನೇ ಹೋಗಿ ಚಾವಿ ತಂದು ಕೊಡು ಯಾಕೆ ನೀನೇ ಹೋಗಿ ತಗೊಂಡ್ರೆ ಏನಾಗತ್ತೆ ಈ ಪಾಪ ನಿನ್ನ ತೆಗೆದು ಭಾಳ ಇದ್ದಂಗೆ ಕಾಣ್ತಾವ ಆಯ್ತು ಹೇಳ್ಬೇ ಚಾವಿಯರ ಎಲ್ಲಿ ಐತೆ ಹೇಳು ಬೆಡ್ರೂಮ್ನಲ್ಲಿ ಮಲ್ಲು ಅನುಬಂಧವೋ ಜನುಮಗಳ ಬಂಧು ಹೇಳದೇನು ಅಲ್ವಾ ಟೈಮ್ ಆಗಿತ್ತು ಕಲ್ಗಟ್ಟಿಗೆ ಸರ್ ದೂರ ಮುಟ್ಟು ಅಲ್ಲಿ ಒಟ್ಟವು ಅಲ್ಲಿ ಬೆಡ್ರೂಮಿಗೆ ಹೆಂಗೆ ನನ್ನ ಏನು ರೇಣುಕಾ ಸ್ವಾಮಿನ ಮಾಡಿ ಕರ್ದಲ್ಲಿ ಬರ ಏನು ಬೇ ಇಂದ ಬೆಡ್ರೂಮಿಗೆ ಬಾತಿ ನಾಳೆಗೆ ಸಡ್ಡಿಗೆ ಬಾ ಅವ್ನು ಸಡ್ಡಿಗೆ ಕೊಡ್ತಾನು ನಿನ್ನ ಗಂಡಗೆ ಏನಾರು ಗೊತ್ತಾದ್ರೆ ನಾನು ಯಾರನಾರ ಅಮಾಯಕ ಹೇಳಿ ಅಲ್ವಾ ಚಾವಿ ತಂದು ಕೊಟ್ಟು ಪಟ್ಟ ಅವಸರ ಐತೆ ನಮ್ದು ಇನ್ನೂ ಇದನ್ನು ಮುಟ್ಬಿಟ್ಟು ನಾವು ಚಾವಿ ತಂದು ಕೊಡು ಆಕೇನು ಮಗದಿರ ಪಿಕ್ಚರ್ ಹೀರೋವನ್ಯ ನಾ ಪ್ರಭಾಸ್ ಹಿಂಗೆ ಬಿಡೋಣ ಇಲ್ಲಿ ಚಾವಿ ಕೊಡಲಿಲ್ಲ ಈ ಟುಪ್ಪೆ ದಿಪ್ಪೆ ಹಚ್ಚಿಬಿಡಾರ ನಾವು ಮತ್ತು ಅತ್ಲ ನಾವು ಕ್ಯಾಪ್ಟ ಚಿಕ್ಕಾಲ್ಗೊಂಡು ಮಂದಿ ನಾವು ಮತ್ತು ನೋಡ್ ಮಲ್ಲು ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ ನೀ ಮನಸ್ಸು ಮಾಡಿದ್ರ ಹದಿಹರಿಯದ ಯೌವನ ತುಂಬಿದ ಈ ದೇಹ ನಿಂದ ಕತ್ತಿ ನೀ ಹೂ ಅಂದ್ರ ಸಾಕು ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ ನಿನ್ನ ಅರಸನಂಗ ಇಟ್ಕೋತೀನಿ ಯವ್ವ ಸಣ್ಣವಿದ್ರು ಒಂದು ಮಾತು ಕೇಳೋಂಗಾಗೈತೆ ಕೇಳು ಕೆಲವೊಂದಿಷ್ಟು ಮನೆ ಶ್ರೀಮಂತರ ಹೆಣ್ಮಕ್ಳು ಹಿಂಗೆ ಇರ್ತೀರಿ ಹೆಂಗ್ ಮಲ್ಲು ಮನ್ಯಾಗ ಕಾರ್ ಗಾಡಿ ಓಡ್ಸೋನ್ ಮೇಲೆ ಲವ್ ಮಾಡೋದು ಗಂಡ ಇರಾಕ್ಲೇನ ಇವು ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡೋದು ನಮ್ಮಂತ ಅಮಾಯಕ ಹುಡುಗರನ್ನ ಹಿಂಗೆ ಮಳ್ಳು ಮಾಡಿ ಬಡ್ರನ್ನ ಮದುವೆ ಆಗೋದು ಲವ್ ಮಾಡೋದು ಲಾಸ್ಟಿಗೆ ಗಂಡುಗಳಿಗೆ ಏನಾರು ಗೊತ್ತಾತಂದ್ರೆ ನಮ್ಮಂತ ಅಮಾಯಕರನ್ನ ಸಣ್ಣಂಗೆ ಮರ್ಡ್ರ್ ಮಾಡಿಸ್ಬೋದು ಇಲ್ಲ ದರ್ಗಾ ಜಲ್ನ ಬುರ್ಗ ತೆಗಕ್ಕೆ ಹಚ್ಚಿ ಯಾಡ್ತಾಯಿ ಏನೋ ಕರೆದು ಹುದ್ದೆ ಕೊಟ್ಟಾರ ದುಡ್ಕೊಂಡು ತಿನ್ನಾಕ್ತಾನ ಅದಕ್ಕೂ ಕಲ್ಲು ಹಾಕ್ಬೇಡ ಮಲ್ಲು ಹೇಳ್ಬೇಕು ಈಗಾಗ್ಲೇ ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಕೊಂಡು ಸತ್ತು ಹೋಗಬೇಡ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಿ ನಿನಗೆಷ್ಟು ದುಡ್ಡು ಬೇಕೋ ಕೇಳು ನಾ ಬಿಸಾಕ್ತೀನಿ ಆದ್ರೆ ನನ್ನ ಕಾಮದ ಜ್ವಾಲಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ ಅಯ್ಯೋ ಹಾಗಾದರೆ ನಾನು ಹುತ್ತದಲ್ಲಿ ಕೈ ಇಟ್ಟು ಮುತ್ತೈದೆಯೇ ಆಗಲಿ ನನ್ನ ಪವಿತ್ರವಾದ ಸ್ಥೀಲವನ್ನು ಉಳಿಸಿಕೊಳ್ಳಲು ನಾನು ಹುತ್ತದಲ್ಲಿ ಕೈ ಹಾಕಿ ಕೆರ್ಯಾವನ್ನು ತೆಗೆದು ತೋರಿಸುತ್ತೇನೆ ನೋಡ ಯವ್ವ ರೊಕ್ಕ ರೂಪಾಯಿ ಐತೆ ಅಂದ ಮಾತ್ರಕ್ಕೆ ರೊಕ್ಕ ನಾಯಿ ಮುಂದೆ ಹೋಗಿದ್ರೆ ನಾಯೇ ತಿನ್ನಂಗಿಲ್ಲ ಇನ್ನು ಅಂಥದ್ರೊಳಗೆ ರೊಕ್ಕ ರೂಪಾಯಿ ಆಸೆ ತೋರಿಸಿ ನನ್ನ ಒಳಗೆ ಹಾಕೋಬೇಕತ್ ಮಾಡಿ ಬ್ಯಾಡ್ತಾಯಿ ನಮ್ಮ ಅಪ್ಪ ಒಂದು ಮಾತು ಹೇಳ್ಯಾನ
ನೋಡಪ್ಪ ಗಂಡಸಂತ ಹುಡ್ಸೀನಿ ಅಂದಮೇಲೆ ದುಡಿದು ಬೆವರು ಸುರಿಸು, ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತೇಳಿ ನನ್ನ ನಂಬ್ಕೊಂಡು ಕೆಲಸಕ್ಕೆ ಇಟ್ಕೊಂಡಾರ ಒಂದು ತನ್ನ ಹಾಕ್ಯಾರ. ಆ ಅನ್ನಕ್ಕೆ ದ್ರೋಹ ಬಗೆಯುವಂಥ ಮನುಷ್ಯ ನಾನಲ್ಲ ತಾಯಿ. ಏನೋ ಒಳ್ಳೆಯವ್ರ ಮನಿತನ ಅಂತೇಳಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆದ್ರೆ ನೀ ಹಿಂಗದಿ ಅಂತ ಗೊತ್ತಿದ್ದಿಲ್ಲವ. ನಿಮ್ಮ ಮನೇನು ಬೇಡ ಏನು ಬೇಡ, ಹೋಯ್ಕೊತ ಹೋಗ್ತಾನೆ ಹೋಗೋಣ. ನೋಡ್ಮಲ್ಲು, ನನ್ನ ಮಾತನ್ನ ನಿರಾಕರಿಸಿ ಹೋದದ್ದಿ ನೀನು ಈ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್, ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ನನ್ನ ಕಾಮದಾಹವನ್ನ ಈಡೇರಿಸಿಕೊಳ್ಳಲು ಎಲ್ಲಿ ನನ್ನತ್ತೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಟ್ಟೆ. ಇಷ್ಟೆಲ್ಲ ಮಾಡಿದವಳನ್ನ ಇನ್ನು ನಿನ್ನಂಥವನು ನನಗ್ಯಾವ ಲೆಕ್ಕ? ನೋಡ್ಮಲ್ಲು, ನನ್ನ ಆಸೆಯನ್ನ ಈಡೇರಿಸದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕಥೆ ಕಟ್ತೀನಿ. ಸಾಯೋವರೆಗೂ ಜೈಲಿನಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ಮಲ್ಲು, ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಿ ವಾವ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತಾನೆ. ನನ್ನಿಂದ ಏನಾಗಬೇಕಾಯ್ತು? ನನಗೆ ಯಾಕೆ ಮೋಸ ಮಾಡಿದೆ? ಹೇಳು. ಹೇಳ್ತೀನಿ. ಅದು ಅದು ಇಷ್ಟು ದಿನ ಹಣದ ಮೇಲಿದ್ದ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಿದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ಎಲ್ಲಿ ನನ್ನ ತಿಮ್ಮವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಮನೆಯಿಂದಾನೇ ಹೊರ ಹಾಕ್ದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡ್ರಿ. ಸರಿ ಆಚೆ. ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಯನ್ನು ಹೊರಗೆ ಹಾಕಿದಲ್ಲ. ಎಂತ ಪಾಪಿ ನೀನು, ಎಂತ ಪಾಪಿ. ಇಷ್ಟೆಲ್ಲ ಮಾಡಿದ್ದು ನೀನು ಎತಕ್ಕಾಗಿ? ಬರೇ ದುಡ್ಡಿಗಾಗಿ, ದುಡ್ಡಿಗೋಸ್ಕರ ನೀನು ಈ ರೀತಿ ಮಾಡಿದಿ ಅಂದಾಗ ನನಗೆ ಎಂತ ಮೋಸ ಮಾಡಿಬಿಟ್ಟಿಯಾ? ದುಡ್ಡಿಗಾಗಿ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ದುಡ್ಡಿಗಾಗಿ ನನ್ನನ್ನೇ ಇಟ್ಕೊಂಡಿಯಾಗ ನಾನು ಯಾಕೆ ಬೇಕು ನಿನಗೆ? ನಾನು ಕಟ್ಟಿರುವ ಕರಮಣಿ ನಿನ್ನ ಕೊರಳಲ್ಲೇಕೆ ಬೇಕು? ಬಿಸಾಕೆ ಬಿಸಾಕೆ ಬಿಸಾಕೆ. ತಾಳಿ? ಯಾವ ತಾಳಿ? ಎಲ್ಲಿದೆ ನಿನ್ನ ತಾಳಿ? ತಾಳಿ ಕಟ್ಟಿದರು ಗಂಡ ನೀನಲ್ಲ ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಲ್ಲ. ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಧರ್ಮೇಚ್ಛ, ಅರ್ಥೇಚ್ಛ,
ಕಾಮೇಚ ನಾಥೇಚ ರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಮುಂದೆ ನಿನ್ನನ್ನು ಕರೆದುಕೊಂಡು ಬರಲಿಲ್ಲ. ತಂದೆ ತಾಯಿ ಇಲ್ಲ, ಬಂಧು ಬಳಗುವಿಲ್ಲ, ಗುರು ಹಿರಿಯರು ಇಲ್ಲ, ಸಂಪ್ರದಾಯವೇ ಮೊದಲೇ ನನಗೆ ಗೊತ್ತೇ ಇಲ್ಲ. ನಿನ್ನ ಕಾಮ ಚಪಲತೆಗಾಗಿ ನಿನ್ನ ಮಾತು ಕೇಳಿಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಿ ಮಾಡಿಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ನೀನು ನನ್ನ ಸತಿಯಾಗಲು ಸಾಧ್ಯವೇ? ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ಇವಾಗ ಗೊತ್ತಾಗ್ತಾ ಇದೆ. ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಸಂಪ್ರದಾಯ ಪದ್ಧತಿಯಂತೆ ಗುರು ಹಿರಿಯರು ಗೊತ್ತುಪಡಿಸಿದ ಕನ್ಯೆಯನ್ನು ನಾನು ಮದುವೆ ಆಗಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ಹೊರತು ಹುಳು ತುಂಬಿದ ವಿಷದಂತೆ ಇರಬಾರ್ದು. ನಾನು ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ಹಲೋ, ನನಗೆ ತುಂಬಾ ಅನ್ಯಾಯ ಆಗಿದೆ. ನಾನು ಇವಳನ್ನು ಸುಮ್ಮನೆ ಬಿಡಲ್ಲ. ಆದ್ರೂ ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ಬೇಕು ಮೊದಲ. ಆಯ್ತು, ಅವರ ಕಾಲು ಬಿದ್ದು ಕ್ಷಮೆ ಕೇಳಿಸ್ತೀನಿ. ಆದ್ರೆ ನಾನು ಬರೋವರೆಗೆ ಸ್ವಲ್ಪ ಮನೆ ಕಡೆ ಜೋಪಾನ, ಮನೆ ಕಡೆ ಜೋಪಾನ. ಮೊದಲೇ ಕಾಲ್ ಮರ್ಲೆ ಹೊಡ್ಕೋತಿದ್ರು, ನೀನು ಬಾಳೆ ಹಾಕಿ ಸರ್ತ್ ನಿಂತು ಗೆಡ್ಡಿ ಕೊಟ್ರೆ ಹೆಂಗಂದಿ? ಒಂದು ವರ್ಷ ಊರು ಸನೇಕ ಬಂದಿರಬಾರ್ದು. ನಮ್ಮ ನೋಡಿ ಕಲೀರು, ನಮ್ಮ ನೋಡಿ ಕಲೀರಿ. ಒಂದು ಕ್ವಾಟ್ರೆ ಒಂದು ವರ್ಷ ಆತು ನೋಡಿ ಹೊಳ್ಳೆ ಅದು ಇದು ಬಿಡ್ತಾರ. ಅದು ಇದು ಬಿಟ್ಟು ಹಿಂಗೆ ಮಾಡ್ತತಿದ್ರೆ ಹೆಣ ಎತ್ತಲಿ ಏ ದೆನ್ಯಾನ್ ದಿಂಗ ಇಳಿಸ್ತೇಪ ಯಪ್ಪ. ಇದು ಒಂದು ಕ್ಷಣ ನನ್ನ ಮೇಲೆ ನನಗೆ ಜಿಬುಗುಪ್ಸೆ ಬಂದಿತ್ತು. ಅದೇ ಥರನಾಗಿ ಸ್ವಂತ ಊರಾದಂಥ ನನ್ನ ಚಿಕ್ಕಲ್ಗುಂಡಿಯ ಸರ್ವ ತಂದೆ ತಾಯಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ನಾಟಕ ಶ್ರೀ ಕನಸುಗಾರ ಕವಿ ರಮೇಶ್ ಎಚ್ ಬಡಿಗೇರವರು ಬರೆದಂಥ ನಾಟಕ. ಇದು ಬರೀ ಕವಿಯ ಕಾಲ್ಪನಿಕವಲ್ಲ, ಒಂದು ಊರಲ್ಲಿ ಹಿಂದೊಂದು ದಿನ ನಡೆದಂಥ ಘಟನೆ, 70% ನಡೆದಂಥ ಘಟನೆಯನ್ನು ತೆಗೆದುಕೊಂಡು ಮತ್ತೆ ನಾಟಕಕ್ಕೆ ಏನು ಬೇಕೋ ಅದನ್ನು ಅಳವಡಿಸಿಕೊಂಡು ಒಂದು ನಾಟಕ ರೂಪವಾಗಿ ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ. ಈ ಒಂದು ನಾಟಕ ತಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮನ್ನು ಆಶೀರ್ವದಿಸಿ. ತಾಯಿಯರುಣ ಮಣ್ಣಿನ ಗುಣ ಅರ್ಥಾತ್ ಕರಿಮನಿ ಮಾಲೀಕ ನೀನಲ್ಲ, ಕರಿಮನಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ಈಗಾಗಲೇ ನಮ್ಮ ಕಲಾವಿದರು ತಮ್ಮದೇ ಆದ ಶೈಲಿಯಲ್ಲಿ ತಿಳಿಸಿದ್ದಾರೆ. ಯಾಕಂದರೆ ಮದುವೆಗಳು ಈಗ ಯಾವ ರೀತಿ ನಡೆದಾವಂದ್ರೆ 2 ಸೈ ಮೇಲೆ 1 ತಾಸನೆ ಮದುವೆ ಆಗತ್ತಾವೆ, 2 ತಾಸನೆ ಡಿವೋರ್ಸ್ ಆಗಿ ಹೊಂಟಾವೆ. ಆದ್ರೆ ಮೊದಲು ಹಂಗಿದ್ದಿದ್ದಿಲ್ಲ. ತಿಂಗಳಾನ ಗಂಟಲೆ ಮದುವೆ ಹಾಕಿದ್ದು ಅವರು 100 ವರ್ಷ ಎಷ್ಟು ನಕ್ಕೋತ ಬಾಳೆ ಮಾಡ್ತಿದ್ರು, ನಕ್ಕೋತ ಜೀವನ ಮಾಡ್ತಿದ್ರು. ಆದ್ರೆ ಹಿರಿಯರು ತಾಯಿ ತಂದೆ ನಮ್ಮನ್ನು ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಬಿಸಿ ಜೋಪಾನ ಮಾಡಿ ನಮಗೆ ದೊಡ್ಡವ್ರು ಮಾಡಿರ್ತಾರೆ. ಅಂದ್ರೆ ನಮಗೆ ಏನೋ ಮಾಡಲಿ ನಮಗೆ ಒಳ್ಳೇದ ಮಾಡ್ತಿರ್ತಾರೆ. ಅವ್ರು ತೆಗೆದು ಅವ್ರು ಮದುವೆ ಮಾಡಿದ್ದು ಮದುವೆ ಆಗ್ರಿ, ಅದು ಇದು ಬಿಟ್ಟು ಕಾಲೇಜ್ ಕದ ಲವ್ ಮಾಡಿನ ರೂಪ ಸೌಂದರ್ಯಕ್ಕೆ ಒಲೋದು ಮನೆ ತಂದು ಹೋಗಿಸ್ಕೊಂಡ್ರೆ ಅವು ಮನೆ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡು ಮಾಡಿ ಹಿಡೋದು ಹೆಚ್ಚಿಂದವು. ಕೆಲವೊಮ್ಮೆ ಮನೆಯನ್ನಾರು ಮಾಡಿದ್ದು